ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ ಫ್ರೆಂಡ್? ನೋಡಿ, ಇವತ್ತು ನಾನು ನಿಮಗೆ ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಅಂದರೆ ನೀವು ತುಂಬ ದಪ್ಪ ಇದ್ದೀನಿ, ಸಣ್ಣ ಇದ್ದೀನಿ ಅಂತ ಹೆದರ್ಕೊಳಕ್ಕೆ ಹೋಗಬೇಡಿ. ಸಣ್ಣ ಆಗಲೇ ಆಗ್ಬೋದು, ಆದರೆ ನಾವು ಸ್ವಲ್ಪ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೋಬೇಕಷ್ಟೇ. ಏನು ಕೇರ್ ಅಂತ ಅಂದರೆ, ನಾವು ತಿನ್ನೋದ್ರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಶುಗರು ಮತ್ತು ಆಯಲ್ಲು, ಆಮೇಲೆ ಸ್ವಲ್ಪ ನೋಡ್ಕೊಳ್ಳಿ, ಜಾಸ್ತಿ ಮಸಾಲೆ ಐಟಮ್ ಇರುತ್ತೆ, ಅದನ್ನ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡ್ಕೋಬೇಕಷ್ಟೇ. ನಾನು ಇದು ಫಸ್ಟ್ ಪಾಪುಲ್ ತುಂಬಾ ದಪ್ಪ ಇದ್ದೆ, ಎರಡನೇ ಪಾಪುಲ್ ಸ್ವಲ್ಪ ಪರವಾಗಿಲ್ಲ, ಮೀಡಿಯಂ ಆಗಾದೆ. ಆಮೇಲೆ ನೋಡಿದ್ರೆ ನನಗೆ ಬಿಡು ಗೊತ್ತಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ತಿಂತಾ ಇರ್ತಿದ್ದೆ, ಅವಾಗ ತುಂಬಾ ಮತ್ತೆ ದಪ್ಪ ಆಗಿದೆ. ಅವಾಗ ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಡು ಫಸ್ಟ್ ನಾವು, ನಾನು ಸಣ್ಣ ಆಗ್ಲೇಬೇಕು, ಹಾಗೆ ಆಗ್ತೀನಿ ಅಂತ ನಮ್ಮ ಮೈಂಡಲ್ಲಿ ನಾವು ಅನ್ಕೊಂಡ್ರೆ ಮಾತ್ರ ಮಾಡೋಕ್ಕಾಗೋದು. ಇಲ್ಲ ಅಂದ್ರೆ ನಾವು ಆಗೋದೇ ಇಲ್ಲ ಸಣ್ಣ ಆಗಕ್ಕೆ. ಬೇರೆಯವ್ರು ಹೇಳ್ತಾ ಇರ್ತಾರೆ, ಅಯ್ಯೋ ಇವ್ರೇನಪ್ಪಾ ಆ ಸಣ್ಣ ಆಗ್ಬೋದು, ಯಾಕೆ ಸಣ್ಣ ಆಗೋದಿಲ್ಲ, ಅವ್ರ ಹತ್ರ ಬೇಕಾದಷ್ಟು ಇದೆ ಹಂಗೆ ಅಂತ. ಆದ್ರೆ ನಮ್ ಬಾಡಿ ಹೆಂಗ್ ತಗೊಳುತ್ತೆ ಅಂತ ಗೊತ್ತಿಲ್ವಲ್ಲ. ನಾವು ಒಬ್ರೊಬ್ರು 1 ತಿಂಗಳಿಗೆ ಸಣ್ಣ ಆಗ್ಬಿಡ್ತಾರೆ, ಒಬ್ರೊಬ್ರು 2 ತಿಂಗಳು ಬೇಕು, ಒಬ್ರೊಬ್ರಿಗೆ 1 ವರ್ಷ ಬೇಕು. ಅವ್ರ ಬಾಡಿ ಹೆಂಗ್ ತಗೊಳುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇನೆ. ನಾನು ಸಣ್ಣ ಆಗಕ್ಕೆ ತುಂಬಾ ವರ್ಷದಿಂದನೇ ಎಕ್ಸರ್ಸೈಸ್ ಮಾಡ್ಕೊಂಡ್ ಬಂದೆ, ಎಕ್ಸರ್ಸೈಸ್ ಎಲ್ಲ ಮಾಡ್ದೆ. ಆಮೇಲೆ ಬೆಳಗ್ಗೆ ಹೊತ್ತು ಜೀರಿಗೆ ನೀರು, ಆಮೇಲೆ ಮೆಂತೆ ನೀರು, ಎಷ್ಟು ತರ ನೀರ್ ಕುಡ್ದಿದ್ದೀನಿ ಅಂದ್ರೆ ತುಂಬಾ ಕುಡ್ದಿದ್ದೀನಿ ಎಲ್ಲ. ಎಲ್ಲ ನಮ್ದು ಬಾಡಿಗೆ ಹೆಂಗ್ ತಗೊಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇನೆ. ಸಣ್ಣ ಆಗೇ ಆಗ್ಬೋದು, ಯಾವತ್ತೂ ನಾವು ಹೆದರ್ಕೋಬಾರ್ದು ಅಷ್ಟೇನೆ. ಅಯ್ಯೋ ತುಂಬಾ ಟೆನ್ಷನ್ ಮಾಡ್ಕೊಂಡು ದಪ್ಪ ಆಗ್ತಾರೆ ಒಬ್ರೊಬ್ರು. ಆಮೇಲೆ ಒಬ್ರೊಬ್ರಿಗೆ ಆಯಿಲ್ ತಿಂದ್ರೆ ದಪ್ಪ ಆಗ್ತಾರೆ, ಒಬ್ರೊಬ್ರು ಶುಗರ್ ತಿಂದ್ರೆ ದಪ್ಪ ಆಗ್ತಾರೆ, ಒಬ್ರೊಬ್ರಿಗೆ ಅದೇ ಇವಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಥೈರಾಯ್ಡ್ ಇರುತ್ತೆ. ಒಬ್ರೊಬ್ರು ಥೈರಾಯ್ಡ್ ಇರುತ್ತೆ, ಆದ್ರೆ ಒಬ್ರು ಇಲ್ಲಿ ಥೈರಾಯ್ಡ್ ಇರುತ್ತೆ, ಕೈ ಕಾಲು ಇರುತ್ತೆ, ಒಬ್ರೊಬ್ರಿಗೆ ಸೊಂಟ ಹತ್ರ ಮಾತ್ರ ಇರುತ್ತೆ, ಆ ತರ ಇರುತ್ತೆ ಒಬ್ರೊಬ್ರು ಪ್ರಾಬ್ಲಮ್. ಅದಕ್ಕೆ ಹೆದರ್ಕೋಬಾರ್ದು ಅಷ್ಟೇನೆ. ಸಣ್ಣ ಆಗ್ತಿಂದ ಮೈಂಡ್ ಅಲ್ಲಿ ಅನ್ಕೊಬಿಟ್ರೆ ಸಣ್ಣ ಆಗೇ ಆಗ್ಬೋದು, ನಾವು ಡಿಸೈಡ್ ಮಾಡ್ಕೋಬೇಕು ಅಷ್ಟೇನೆ. ನಾನು ಹೆಂಗ್ ಸಣ್ಣ ಆದೆ ಅಂತ ಅಂದ್ರೆ, ನಾನು ಫಸ್ಟ್ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಏನಾದ್ರೂ ಒಂದು ಡ್ರಿಂಕ್ ಕುಡಿಬೇಕು. ನೀವು ಬಿಸಿನೀರಿಗೆ ಆ ಸ್ವಲ್ಪ ಲೆಮನ್ ಆದ್ರೂನು ಪರವಾಗಿಲ್ಲ, ಲೆಮನ್ ಹಾಕೊಂಡ್ರೆ ಕುಡೀರಿ, ಇಲ್ಲಾಂದ್ರೆ ಜೀರಿಗೆ ನೀರು, ಇಲ್ಲಾಂದ್ರೆ ಮೆಂತೆ ನೀರು, ಇಲ್ಲಾಂದ್ರೆ ಒಂಚೂರು ತುಂಬಾ ಬಿಸಿ ಬಿಸಿ ನೀರೇ ಕುಡಿಬೇಕು. ಯಾಕಂದ್ರೆ ನಮ್ದು ಫ್ಯಾಟ್ ಬರ್ನ್ ಆಗುತ್ತೆ. ನಾವು ಸುಡೋದ್ ಕುಡಿತಾ ಇರ್ತೀವಲ್ಲ, ನಾವು ಬಿಸಿ ಬಿಸಿ ನೀರು ಕುಡಿಯೋದ್ರಿಂದ. ಇವಾಗ ನೀವ್ ಏನೋ ಒಂದು ಎಕ್ಸಾಂಪಲ್ ಆಯ್ತು, ಓಕೆನಾ, ನಾನು ಹೇಳ್ತೀನಿ ನಿಮ್ಗೆ ಎಕ್ಸಾಂಪಲ್. ಕಿಚನ್ ಅನ್ಕೊಳ್ಳಿ, ಕಿಚನ್ಗೆ ನೀವು ತುಂಬಾ ಗಲೀಜಾಗಿದೆ, ತುಂಬಾ ಅಂದ್ರೆ ತುಂಬಾ ತಿಂಗಳಿಂದ ಕ್ಲೀನೇ ಮಾಡಿಲ್ಲ ನೀವು. ಅದಕ್ಕೆ ನಿಮಗೆ ಅದನ್ನ ಒಂದೇ ಸಲ ಉಜ್ಜಿದ್ರೆ ಹೋಗುತ್ತಾ? ಹೋಗೋದಿಲ್ಲ ಅದು. ನಾವ್ ಏನ್ ಮಾಡ್ಬೇಕು ಅಂದ್ರೆ, ದಿನ ದಿನ ಉಜ್ತಾ ಉಜ್ತಾ ಬಂದ್ರೆ ಮಾತ್ರ ಅದು ಕ್ಲೀನ್ ಆಗುತ್ತೆ ಹೊರತು, ಒಂದೇ ಸಲ ಉಜ್ಜಿದ್ರೆ ಕೈ ನೋವು ಬರುತ್ತೆ ಹೊರತು ಅದು ಕ್ಲೀನ್ ಆಗೋದಿಲ್ಲ. ಅದಕ್ಕೆ ನಮ್ ಬಾಡಿನ ಅದೇ ತರ ಅನ್ಕೋಬೇಕು ನಾವು. ನಾವು ದಿನ ದಿನ ಸ್ವಲ್ಪನೇ ಅದ್ರ ಕಡೆ ಗಮನ ಕೊಟ್ರೆ ಮಾತ್ರ ನಾವು ಮಾಡ್ಕೊಳಕ್ ಆಗೋದು. ಇವಾಗ ನಾವು ಆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ಕೊಂಡು ಸಣ್ಣ ಆಗ್ಬೇಕು ಅಂತ ಅಂದ್ರೆ, ನೀವು ಅನ್ಕೋಬೇಕು, ನೀವು ಸ್ಟಾರ್ಟ್ ಮಾಡ್ಬೇಕು. ಸ್ವಲ್ಪ ಜಾಸ್ತಿ ಎಕ್ಸರ್ಸೈಸ್ ಮಾಡ್ಬೇಕಾಗಿಲ್ಲ, ಲೈಟ್ ಆಗಿ. ಇವಾಗ 20 ನಿಮಿಷ ಮಾಡೋದನ್ನ 10 ನಿಮಿಷ ಮಾಡಿ ಎಕ್ಸರ್ಸೈಸ್, ಆಮೇಲೆ ನೆಕ್ಸ್ಟ್ 15 ನಿಮಿಷ, ಆಮೇಲೆ 20 ನಿಮಿಷ, ಆಮೇಲೆ 1 ಅವರ್. 1 ಅವರ್ ಏನ್ ಬೇಕಾಗಿಲ್ಲ, 45 ಇಲ್ಲ 1/2 ಅವರ್ ಮಾಡಿದ್ರೆ ಸಾಕು. ಅಷ್ಟೇ ಎಕ್ಸರ್ಸೈಸ್ ಮಾಡ್ಬೇಕು ಹೇಳ್ಬೇಕು ಅಂದ್ರೆ. ನಮ್ಮ ಬಾಡಿ ನಾವು 45 ಇಲ್ಲ 1 ಅವರ್ ಎಕ್ಸರ್ಸೈಸ್ ಮಾಡಿದ್ರೆ ಸಾಕು. ಒಂದ್ ಟೈಮ್ ಅಷ್ಟೇ, ನೀವು 2 ಟೈಮ್ ಮಾಡ್ಬೇಕು ಆತರ ಅಂತ ಅನ್ಕೋಬೇಡಿ. ಬೆಳಗ್ಗೆ ಯಾವಾಗ್ಲೂ ನಾವು ಎದ್ದಿದ ತಕ್ಷಣ ಒಂದ್ ಲೋಟ ಬಿಸಿನೀರು ಕುಡ್ದು, ಇಲ್ಲಾಂದ್ರೆ ಏನಾದ್ರು ಜೀರಿಗೆ ನೀರು, ಬಿಸಿನೀರು, ಯಾವ್ದೋ ಒಂದ್ ನೀರು ಕುಡಿದ್ಬಿಟ್ಟು ನೀವು ಎಕ್ಸರ್ಸೈಸ್ ಮಾಡ್ಬೇಕು. ಬಿಸಿನೀರು ಕುಡಿದು ಎಕ್ಸರ್ಸೈಸ್ ಮಾಡೋದ್ರಿಂದ ಫ್ಯಾಟ್ ಬರ್ನ್ ಆಗುತ್ತೆ. ನಾನು ಈ ತರ ಫಾಲೋ ಮಾಡ್ತಾ ಇರೋದು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದ್ಬಿಡಿ. ಬಿಸಿನೀರು ಕುಡಿದ ತಕ್ಷಣ ನೀವು ಎಕ್ಸರ್ಸೈಸ್ ಮಾಡಿ. 45 30 ಮಿನಿಟ್ಸ್. ನಿಮ್ಗೆ ಯೋಗ ಆದ್ರೂ ಪರವಾಗಿಲ್ಲ, ಎಕ್ಸರ್ಸೈಸ್ ಆದ್ರೂ ಪರವಾಗಿಲ್ಲ, ವಾಕ್ ಆದ್ರೂ ಪರವಾಗಿಲ್ಲ. ನಿಮ್ಗೆ ಯಾವ ತರ ಜಂಪಿಂಗು ಮತ್ತೆ ಕುತ್ಕೊಂಡ್ ಮಾಡ್ಬೇಕು ಅಂತ ಎಕ್ಸರ್ಸೈಸ್, ನಿಮ್ಗೆ ಇಲ್ಲಾಂದ್ರೆ ಸುಮ್ನೆ ಬಸ್ಗೆ ಹೊಡಿತಾರಲ್ಲ, ಕುತ್ಕೊಂಡು ಎದ್ದೇಳೋದು, ಕುತ್ಕೊಂಡು ಆ ತರ ಎಕ್ಸರ್ಸೈಸ್, ನಿಮ್ಗೆ ಎಷ್ಟು ತರ ಎಕ್ಸರ್ಸೈಸ್ ನಿಮ್ಗೆ ಯಾವ್ದು ಕಂಫರ್ಟ್ ಇರುತ್ತೆ ನಿಮಗೆ, ಅವಾಗ ನಿಮಗೆ ಅಲ್ಲಿ ಏನಾಗುತ್ತೆ, ಬರ್ನ್ ಆಗ್ತಾ ಬರ್ತದೆ ಎಲ್ಲಾ ಫ್ಯಾಟ್ ಕಡೆ, ಎಲ್ಲಾ ಕಡೆ. ನಾವು ಜಂಪಿಂಗ್ ಜಾಕ್ಸ್ ಮಾಡಿದ್ರೆ ಫ್ಯಾಟ್ ಫೇಸ್ ಅಲ್ಲಾಗ್ಲಿ, ಕತ್ತಲ್ಲಾಗ್ಲಿ, ಬಾಡಿ ಫುಲ್ಲು ಅದು ಫ್ಯಾಟ್ ಬರ್ನ್ ಆಗುತ್ತೆ ಯಾವತ್ತು ಜಂಪಿಂಗ್ ಜಾಕ್ಸ್ ಮಾಡೋದ್ರಿಂದ. ಆಮೇಲೆ ಕುತ್ಕೊಂಡ್ ಮಾಡಿದ್ರೆ ನಿಮ್ಗೆ ಫ್ಯಾಟ್ ತೈ ಹತ್ರ ಮಾತ್ರ, ತೊಡೆ ಹತ್ರ ಮಾತ್ರ, ಅದು ಮಾತ್ರ ಸಣ್ಣ ಆಗುತ್ತೆ ಅಷ್ಟೇ. ಅದಕ್ಕೆ ನೀವು ಫುಲ್ ಬಾಡಿ ಎಕ್ಸರ್ಸೈಸ್ ಮಾಡ್ಬೇಕು. ಜಂಪಿಂಗ್ ಜಾಕ್ಸ್ ಮತ್ತೆ ವಾಕ್, ಜಾಸ್ತಿ ಜೋರಾಗಿ ವಾಕ್ ಮಾಡ್ಬೇಕು. ಫಾಸ್ಟ್ ಆಗಿ ವಾಕ್ ಮಾಡೋದ್ರಿಂದ ನಿಮಗೆ ಫ್ಯಾಟ್ ಬರ್ನ್ ಆಗುತ್ತೆ. ನಾನು ವಾಕ್ ಮಾಡಕ್ಕೆಲ್ಲ ಹೋಗಕ್ ಆಗಲ್ಲ, ಮಕ್ಳೆಲ್ಲ ಚಿಕ್ಕವರಿದಾರಲ್ಲ, ಅದಕ್ಕೆ ನನಗೆ ಹೋಗಕ್ ಆಗೋದಿಲ್ಲ. ನಾನು ಮನೇಲಿನೇ ಮಾಮೂಲಿ ಯೋಗ ಸ್ವಲ್ಪ ಎರಡು ಮಿಕ್ಸ್ ಮಾಡ್ಕೊಂತೀನಿ, ಸ್ವಲ್ಪ ಎಕ್ಸರ್ಸೈಸ್ ಸ್ವಲ್ಪ ಯೋಗ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ. ನಾನು ಈ ತರ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ನಿಮಗೆಲ್ಲ ಹೆಂಗ್ ಅನ್ಸುತ್ತೆ ಆ ತರ, ನಿಮ್ ಬಾಡಿಗೆ ತರ ತಗೊಳುತ್ತೆ ಅಂತ ಆ ತರ ಎಕ್ಸರ್ಸೈಸ್ ಮಾಡಿ. ತುಂಬಾ ದಪ್ಪ ಇರೋರಿಗೆ ಸ್ವಲ್ಪ ಮಾಡಕ್ ಕಷ್ಟ ಅನ್ಸುತ್ತೆ. ಆ ಮಾಡ್ತಾ ಮಾಡ್ತಾ ನಿಮಗೇನೆ ಈಸಿ ಆಗುತ್ತೆ. 1 ದಿವಸ 2 ದಿವಸ ನಿಮ್ಗೆ ಕಷ್ಟ ಆಗುತ್ತೆ ಅಷ್ಟೇ ಕುತ್ಕೊಂಡು ಎದ್ದೇಳಕ್ಕೆಲ್ಲ, ಆಮೇಲೆ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಈ ತರ ನೀವು ಫಾಲೋ ಮಾಡಿ.
ಆಮೇಲೆ ನೆಕ್ಸ್ಟ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇವಾಗ ಡೆಲಿವರಿ ಆಗಿದೆ ಅನ್ಕೊಳ್ಳಿ. ಡೆಲಿವರಿ ಆದ್ಮೇಲೆ ನೀವು ದಪ್ಪ ಆಗ್ಬಿಟ್ಟಿರ್ತೀರ, ಸಣ್ಣ ಆಗಕ್ ಆಗೋದಿಲ್ಲ ಅಂತ ಅನ್ಕೊಂಡ್ಲೇಬೇಡಿ. ಸಣ್ಣ ಆಗ್ಬೋದು. ಆದ್ರೆ ನಾವು ತಿನ್ನೋದ್ರ ಮೇಲೆ ಹೋಗುತ್ತೆ. ನಾವೇನನ್ ತಿಂತೀವಿ ಅಂದ್ರೆ ಚೆನ್ನಾಗೆ ಪಾಪು ಆಗ್ಬಿಟ್ಟಿರ್ತಲ್ಲ ಹೊಟ್ಟೆ, ನಿಮ್ಗೆ ಗೊತ್ತಿದೆ ದಪ್ಪ ಆಗ್ಬಿಟ್ಟಿರುತ್ತೆ ಹೊಟ್ಟೆ. ಎಷ್ಟ್ ಬೇಕಷ್ಟ್ ತಿನ್ಬಿಡೋದು ನಾವು ಹೊಟ್ಟೆಗೆ. ಅಯ್ಯೋ ಬಿಡು ಸಣ್ಣ ಆದ್ರೆ ಆಗುತ್ತೆ ಆಮೇಲೆ ಅಂತ ಅನ್ಕೊಳೋದು. ಅದು ಆಗೋದಿಲ್ಲ. ನಾವು ಸಣ್ಣ ಆಗಕ್ ಆಗೋದೇ ಇಲ್ಲ. ದಪ್ಪ ಆದ್ಮೇಲೆ ಸಣ್ಣ ಆಗಕ್ಕಾಗಲ್ಲ. ಬೇಕಾದ್ರೆ ಸಣ್ಣ ಇದು ದಪ್ಪ ಬೇಗ ಆಗ್ಬಿಡ್ಬೋದು. ಸಣ್ಣ ಆಗೋದು ತುಂಬಾ ಕಷ್ಟ ಆಗುತ್ತೆ. ನೀವು ಬೇಕಾದ್ರೆ ಒಂದ್ ವಾರದಲ್ಲಿ ಎಷ್ಟು ಬೇಕಾದ್ರೂ 2-3 ಕೆಜಿ ದಪ್ಪ ಆಗ್ಬಿಡೋದು. ಅದೇ ಸಣ್ಣ ಆಗಕ್ಕೆ ಆಗೋದಿಲ್ಲ. ಸಣ್ಣ ಆಗೋದು 1 ತಿಂಗ್ಳು ಬೇಕು, 1.5 ತಿಂಗ್ಳು ಬೇಕು ಬರೀ 2 ಕೆಜಿ ಕರಗ್ಸಕ್ಕೆ ನಾವು. ನೋಡಿ ಎಷ್ಟು ತಿನ್ನೋದು ಮಾತ್ರ ಒಂದ್ ವಾರದಲ್ಲಿ ದಪ್ಪ ಆಗ್ಬಿಡೋದು. ಸಣ್ಣ ಆಗಕ್ ಮಾತ್ರ ತುಂಬಾ ಕಷ್ಟ ಇದೆ. ನಾನ್ ಮಾತ್ರ ಎಷ್ಟು ಕಷ್ಟಪಟ್ಟಿದೀನಿ ಅಂತಂದ್ರೆ, ಊಟ ಎಲ್ಲ ಬಿಟ್ಬಿಡ್ತಿದ್ದೆ. ಅಯ್ಯೋ ದಪ್ಪ ಇದೀನಿ ಅಂತ ಊಟ ಮಾಡ್ತಾ ಇರ್ಲಿಲ್ಲ. ಆ ಆಮೇಲೆ ಊಟ ಮಾಡಿದ್ರೆ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಗಾಳಿ ಇದು ಸುಮ್ನೆ ಬಲೂನ್ ತರ ಊದ್ಕೊಳ್ಳುತ್ತೆ, ಮೈ ಬರುತ್ತೆ ಹೊರ್ತು ಸಣ್ಣ ಆಗೋದೇ ಇಲ್ಲ. ಮತ್ತೆ ಇನ್ನು ದಪ್ಪ ಆಗ್ತೀವಿ ಹೊರ್ತು. ಅದಕ್ಕೆ ಲಿಮಿಟ್ ಆಗಿ ನಾವು ಫಾಲೋ ಮಾಡ್ಬೇಕು. ನಾನ್ ಯಾವ ತರ ತಿಂತೀನಿ ಅಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಆ ವಾರ್ಮ್ ವಾಟರ್ ಕುಡಿದ್ಬಿಟ್ಟು ಎಕ್ಸರ್ಸೈಸ್ ಮಾಡ್ಬಿಡ್ತೀನಿ. ಒಂದ್ ಅರ್ಧ ಗಂಟೆ, ಮುಕ್ಕಾಲ್ ಗಂಟೆ ಎಕ್ಸರ್ಸೈಸ್ ಮಾಡಾದ್ಮೇಲೆ ಮಾಮೂಲಿ ಟಿಫನ್. ನೀವ್ ಎಲ್ಲಾ ತರ ತಿನ್ಬೋದು ಟಿಫನ್. ಬೆಳಗ್ಗೆ ನೀವು ದೋಸೆ ಮಾಡಿರ್ತೀರ ದೋಸೆ ತಿನ್ನಿ, ಚಪಾತಿ ಮಾಡಿರ್ತೀರ ಚಪಾತಿ ತಿನ್ನಿ, ಟೊಮೊಟೊ ಬಾತ್ ಮಾಡಿರ್ತೀರ ಟೊಮೊಟೊ ಬಾತು. ನೀವು ಎಲ್ಲಾ ತಿಂಡಿ ತಿನ್ಕೊಂಡ್ ಎಲ್ಲಾ ತರ ಮಾಡ್ರೆ ಮನೇಲಿ ಅಡ್ಗೆ ಮಾಡಿದ್ರೆ ತಿನ್ಬೋದು. ನೀವೇನಾದ್ರು ಸ್ಕಿಪ್ ಮಾಡೋ ಅವಶ್ಯಕತೆ ಇಲ್ಲ. ನೀವ್ ಎಲ್ಲಾ ತರ ತಿನ್ಕೊಂಡು ಸಣ್ಣ ಆಗೋದ್ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ನಾನು ಬೆಳಗ್ಗೆ ಹೊತ್ತು ಮಾಲ್ಟ್ ಕುಡಿತೀನಿ. ರಾಗಿ ಮಾಲ್ಟ್ ನಾನ್ ಮಾಡ್ಕೊಂಡಿದೀನಿ. ಎಲ್ಲಾ ಸಿರಿಧಾನ್ಯ ಸೇರ್ಕೊಂಡು ನಾನ್ ಮಾಲ್ಟ್ ಮಾಡ್ಕೊಂಡಿದ್ದೀನಿ. ಅದೊಂದ್ ಲೋಟ ಕುಡಿದ್ಬಿಡ್ತೀನಿ ಒಂದ್ ಗಟ್ಟಿಗೆ. ಫುಲ್ಲು ಒಂಥರ ಇದು ಬಟರ್ ಇದು ಆ ಒಂಥರ ಗಟ್ಟಿ ಗಂಜಿ ತರ ಇರುತ್ತಲ್ಲ, ಆ ತರ ಮಾಡ್ಕೊಂಡ್ ಕುಡ್ದ್ಬಿಡ್ತೀನಿ. ಅದು ಫುಲ್ಲು ಹೊಟ್ಟೆ ತುಂಬೋಗ್ಬಿಡುತ್ತೆ. ನನಗೆ 12:30, 1 o'clock ವರ್ಗು ಹೊಟ್ಟೆ ಹಸಿಯೋದಿಲ್ಲ. ಅಷ್ಟಾಗಿ ಏನಾದ್ರು ಹಸಿದ್ರೆ ಒಂದು ಬನಾನಾ ಇಲ್ಲಾಂದ್ರೆ ಆಪಲ್, ಸೌತೆಕಾಯಿ ಈ ತರ ತಿಂದ್ಬಿಡ್ತೀನಿ ನಾನು. ಮಧ್ಯಾಹ್ನ ಮಾಮೂಲಿ ಊಟ ಮಾಡ್ತೀನಿ. ನಿಮಗೆ ಮಾಲ್ಟ್ ಕುಡಿಯಕ್ ಆಗೋದಿಲ್ಲ ನಮಗೆ ಬೆಳಗ್ಗೆ ಅನ್ಕೊಂಡ್ರೆ ನೀವು ಮಾಮೂಲಿ ಟಿಫನ್ ತಿನ್ಬೋದು. 2 ಚಪಾತಿ ತಿಂತಾ ಇರ್ತೀರಾ, ಇದ್ರಲ್ಲಿ 3 ಚಪಾತಿ ತಿಂತೀರಿ, 2 ಚಪಾತಿ ತಿನ್ನಿ. ಆಮೇಲೆ ಮಾಮೂಲಿ ತರಕಾರಿ ಗೊಜ್ಜು. ಅದು ತರಕಾರಿ ಗೊಜ್ಜಿಗೆಲ್ಲ ಜಾಸ್ತಿ ಮಸಾಲೆ ಹಾಕಕ್ ಹೋಗ್ಬೇಡಿ, ಲಿಮಿಟ್ ಆಗಿ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಆಯಿಲ್‌ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಷ್ಟೇನೆ. ಆಯಿಲ್ ಜಾಸ್ತಿ ಎಲ್ಲ ಹಾಕಿ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಕಂಟ್ರೋಲ್ ಆಗಿ ನಾವು ಆಯಿಲ್ ಇವಾಗ 4 ಸ್ಪೂನ್ ಹಾಕಂದ್ರೆ 2 ಸ್ಪೂನ್ ಹಾಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಣ್ಣೆ ಹಾಕಿದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೋಬಾರ್ದು. ಸ್ವಲ್ಪನೇ ಆಯಿಲ್ ಹಾಕೊಂಡು ನಾವು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ನಾವ್ ಎಷ್ಟ್ ತರ ಮಸಾಲೆ ಹಾಕಿರ್ತೀವಿ, ಹೆಂಗ್ ಮಾಡ್ತೀವಿ ಅಡಿಗೆ, ಪ್ರೀತಿಯಿಂದ ಮಾಡಿದ್ರೆ ಯಾವ್ದೇ ಆದ್ರೂ ಚೆನ್ನಾಗಿರುತ್ತೆ ಅಲ್ವಾ? ನೋಡಿ ಅಷ್ಟೇನೆ. ಆಯಿಲ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಮಾಮೂಲಿ ಟಿಫನ್ ನೀವೇನ್ ತಿಂತೀರಿ ಅದನ್ನೇ ತಿನ್ನಿ. ಅದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ. 3 ಚಪಾತಿ ತಿಂತಿರೋದು 2 ಚಪಾತಿ ತಿನ್ನಿ. 3 ದೋಸೆ ತಿಂತಿರೋದು 2 ದೋಸೆ ತಿನ್ನಿ. ಓಕೆನಾ? ಸ್ವಲ್ಪ ಜಾಸ್ತಿ ತರಕಾರಿಗಳನ್ನ ಆಡ್ ಮಾಡ್ಕೋಬೇಕು ನೀವು. ಇವಾಗ ದೋಸೆ 2 ತಗೊಂಡಿದ್ರೆ ತರಕಾರಿ ಗೊಜ್ಜಿನ ಜಾಸ್ತಿ ಹಾಕೋಬೇಕು. ಅವಾಗ ನಮಗೆ ಹೊಟ್ಟೆ ತುಂಬೆ ಹೋಗ್ಬಿಡುತ್ತೆ ಫುಲ್ಲುನು. ನಮ್ಗೇನ್ ಬೇಕು ಅಂತ ಏನ್ ಅನ್ಸೋದಿಲ್ಲ. ಹೊಟ್ಟೆ ಫುಲ್ ಆಗುತ್ತೆ. ಆಮೇಲೆ ಮಾಮೂಲಿ ಮಜ್ಜಿಗೆ ಕುಡೀರಿ ಜಾಸ್ತಿ. ಆಮೇಲೆ ಸೌತೆಕಾಯಿಗಳು ಜಾಸ್ತಿ, ಫ್ರೂಟ್ಸ್ ಜಾಸ್ತಿ, ಆಮೇಲೆ ತರಕಾರಿಗಳು ಇವಾಗ ಪಾಲಕ್ ಸೊಪ್ಪಿನ ಸಾರು ಮಾಡ್ತೀನಿ, ಸೊಪ್ಪಿನ ಪಲ್ಯ ಜಾಸ್ತಿ ತಿನ್ನಿ. ಆಮೇಲೆ ರಾಗಿ ಮುದ್ದೆ ಜಾಸ್ತಿ. ನನಗಂತೂ ತುಂಬಾ ಇಷ್ಟ ರಾಗಿ ಮುದ್ದೆ ಅಂದ್ರೆ. ನಿಮಗೆ ಗೊತ್ತಿದೆ, ಬೇಕಾದ್ರೆ ನನ್ನ ಚಾನಲ್ ಎಲ್ಲ ಚೆಕ್ ಮಾಡಿ, ನಾನು ಜಾಸ್ತಿ ಮುದ್ದೆನೇ ಮಾಡೋದು ನಾನು. ನನಗೆ ಮುದ್ದೆ ಅಂದ್ರೆ ತುಂಬಾ ಇಷ್ಟ. ದಪ್ಪದೊಂದು ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ರೆ ನನಗೆ ಫುಲ್ ಖುಷಿ. ನನಗೆ ಎಷ್ಟು ಅದ್ರಲ್ಲಿ ಅದೇ ಎನರ್ಜಿ ಜಾಸ್ತಿ ಕೊಡೋದು. ನಿಮ್ಗೆ ಮುದ್ದೆ ಇಷ್ಟ ಇಲ್ಲ ಅಂತಂದ್ರೆ ತರಕಾರಿ ಜಾಸ್ತಿ ತಿನ್ನಿ, ಫ್ರೂಟ್ಸ್ ಜಾಸ್ತಿ ತಿನ್ನಿ ಅಷ್ಟೇನೆ. ನಾನು ಆಮೇಲೆ ಮಾಮೂಲಿ ಬೆಳಗ್ಗೆ ರಾಗಿ ಅಂಬಲಿ ಕುಡಿತೀನಿ. ಮಧ್ಯಾಹ್ನ ಲಂಚ್ ಮಾಮೂಲಿ ಅನ್ನ ಸಾರು ಮಾಮೂಲಿ ಮನೇಲಿ ಏನ್ ಮಾಡಿರ್ತೀನಿ ಅದನ್ನೇ ತಿಂತೀನಿ. ಬೇಕಾದ್ರೆ ನಿಮಗೆ ಕಾಫಿ ಟೀ ಎಲ್ಲ ಕುಡಿತಿದ್ದೀರಾ ಅಂದ್ರೆ ಸಂಜೆ ಹೊತ್ತು ಕಾಫಿ ಟೀ ಕುಡಿಬೋದು. ಅದೇ ಶುಗರ್ ಆಡ್ ಮಾಡ್ಕೋಬೇಡಿ ಅಷ್ಟೇನೆ. ಕಾಫಿನ ಶುಗರ್ ಬೇಕು ಅಂದ್ರೆ ನೀವು ಸ್ವಲ್ಪ ಮಾತ್ರ ಬೆಲ್ಲ ಹಾಕೊಂಡು ನೀವು ಕುಡಿಬಹುದು. ನಾನ್ ಶುಗರ್ ಆಡ್ ಮಾಡೋದಿಲ್ಲ. ಮಾಮೂಲಿ ನಾನ್ ಕಾಫಿ ಟೀನೇ ಕುಡಿಯೋದಿಲ್ಲ. ಸುಮ್ನೆ ಮಾಮೂಲಿ ಹಾಲಿಗೆ ಒಂಚೂರು ಅರಿಶಿನ ಹಾಕೊಂಡು ಕುಡಿತೀನಿ ಅಷ್ಟೇ. ಹಾಲ್ನ ಮಿಲ್ಕ್ ಮಾತ್ರ ಕುಡಿತೀನಿ ಸಂಜೆ ಹೊತ್ತು. ಮಾಮೂಲಿ ನೈಟ್ ಮಾಮೂಲಿ ಇವಾಗ ಸಾಂಬಾರ್ ಮಾಡಿದೀನಿ ಮಧ್ಯಾಹ್ನ ಅಂದ್ರೆ ನೈಟ್ ಸಾಂಬಾರಿಗೆ ಮುದ್ದೆ ಇಲ್ಲ ಅಂದ್ರೆ ಚಪಾತಿ ಈ ತರ ಮಾಡ್ಕೊಂಡು ತಿಂದ್ಬಿಡ್ತೀನಿ ಅಷ್ಟೇನೆ. ನಾನು ಏನು ಇದು ಸ್ಕಿಪ್ಪೇ ಮಾಡೋದಿಲ್ಲ. ಮತ್ತೆ ಆಮೇಲೆ ಡಯಟಿಗೆ ಅಂತ ನಾನು ಅದು ಇದು ಅಂತ ಏನು ಫಾಲೋನು ಮಾಡೋದಿಲ್ಲ. ನಾನು ಇಷ್ಟೇ ಮಾಮೂಲಿ ಮನೇಲಿ ಏನ್ ಮಾಡಿರ್ತೀನಿ ಅದನ್ನೇ ತಿಂತೀನಿ. ಆದ್ರೆ ಲಿಮಿಟ್ ಆಗಿ ತಿಂತೀನಿ ಅಷ್ಟೇನೆ. ಆ ಇವತ್ತು ಫುಲ್ ರೈಸ್ ತಿಂದಿದೀವಿ ಅನ್ಕೊಳ್ಳಿ. ಇವಾಗ ಮದ್ವೆಗೆ ಹೋಗಿದ್ದೀರಾ ಅನ್ಕೊಳ್ಳಿ ಎಕ್ಸಾಂಪಲ್. ಒಂದ್ ಮದ್ವೆಗೆ ಹೋಗಿದ್ರೆ ಮದ್ವೆಲಿ ಫುಲ್ ಇಷ್ಟಾನೆ. ನಾನು ಎಲ್ಲಾ ತಿಂತೀನಿ. ಪಾಯಸ ಮಾಮೂಲಿ ಕೋಸಂಬರಿ ಗೀಸಂಬರಿ ಎಲ್ಲ. ಅದು ಜಾಸ್ತಿ ಸ್ವೀಟ್ ತಿನ್ನಕ್ ಹೋಗಲ್ಲ. ಇವಾಗ ಪಾಯಸ ತಿಂದಿದ್ರೆ ಒಬ್ಬಿಟ್ಟು ತಿನ್ಬೇಡಿ. ಓಕೆನಾ? ಅದೆರಡು ಜಾಸ್ತಿ ಸ್ವೀಟ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಒಬ್ಬಿಟ್ಟು ಹಾಕ್ಸ್ಕೊಂಡ್ರೆ ಪಾಯಸ ಹಾಕ್ಸ್ಕೊಂಡ್ರೆ ಒಬ್ಬಿಟ್ಟು ಹಾಕ್ಸ್ಕೊಳೋದಿಲ್ಲ ಅವತ್ತಿನ ದಿವಸ. ಫುಲ್ ಎಲ್ಲ ನನಗೆ ಇಷ್ಟ ಆಗುತ್ತೆ ಅವತ್ತಿನ ದಿವಸ ಫುಲ್ ತಿಂದ್ಬಿಡ್ತೀನಿ. ಅದೆಷ್ಟು ಕ್ಯಾಲರಿ ಇರುತ್ತೆ ಗೊತ್ತಾ? 2,000 ಕ್ಯಾಲರಿನೂ ಎಷ್ಟೋ ಇರುತ್ತೆ ಫುಲ್. ಅದಕ್ಕೆ ಏನ್ ಮಾಡ್ತೀನಿ ಅವತ್ತಿನ ದಿವಸ ತಿಂದ್ಬಿಡ್ತೀನಿ ಖುಷಿಯಿಂದ. ಇವಾಗ ಮದ್ವೆಗೆ ಹೋಗಿರ್ತಾರೆ, ಮದ್ವೆ ಕರೆದ್ರೆ ಮದ್ವೆ ತಿಂತೀನಿ. ಇನ್ನ ಮಾಮೂಲಿ ಫಂಕ್ಷನ್‌ಗೆ ಹೋದ್ರೆ ಎಲ್ಲ ತಿಂತೀನಿ. ಎಲ್ಲಾತ್ರ ಹೋದಾಗ ಬೇಡ ಅಂತ ಅನ್ಬಾರ್ದಲ್ವಾ? ಎಲ್ಲ ತಿಂತೀನಿ. ಆಮೇಲೆ ಮನೆಗೆ ಬಂದ್ಬಿಟ್ಟು ನಾಳೆ ಏನ್ ಮಾಡ್ತೀನಿ ಗೊತ್ತಾ? ಇವತ್ತಿನ ದಿವಸ ತಿಂದಿರ್ತೀರ, ನಾಳೆಗೆ ನಾನು ಫುಲ್ ಡಯಟ್ ಮಾಡ್ತೀನಿ. ನಾಳೆಗೆ ಏನು ಸ್ವೀಟ್ ತಿನ್ನಕ್ ಹೋಗೋದಿಲ್ಲ. ಆಮೇಲೆ ಜಾಸ್ತಿ ರೈಸ್ ಐಟಮ್ ತಿನ್ನಕ್ ಹೋಗೋದಿಲ್ಲ. ಫುಲ್ ಡಯಟ್ ಮಾಡ್ತೀನಿ. ಏನಂದ್ರೆ ಬೆಳಗ್ಗೆ ಅಕಸ್ಮಾತ್ ನಾನು ಎದ್ರು ಮನೇಲಿ ಪಲಾವ್ ಮಾಡಿದ್ರೆ ಅಂಬಲಿ ಮಾಮೂಲಿ ಕುಡ್ದಿರ್ತೀನಿ. ಇನ್ನು ಚಪಾತಿ ಆಡ್ ಮಾಡ್ಕೊತೀನಿ, ಮುದ್ದೆ ಆಡ್ ಮಾಡ್ಕೊಂತೀನಿ ಅಷ್ಟೇ. ನೀನ್ ಜಾಸ್ತಿ ರೈಸ್ ಐಟಮ್ ತಿನ್ನಕ್ಕೆ ಹೋಗೋದಿಲ್ಲ ನಾನು.
ಅಲ್ಲಿಗೆ ಕಂಟ್ರೋಲ್ ಆಗ್ಬಿಡುತ್ತೆ. ನಿಮ್ ಬಾಡಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಆ ತರ ತಗೋಬೇಕಷ್ಟೇನೆ ನಾವು. ಇವಾಗ ನಾನ್ ಇವಾಗ ಹೇಳಿದ್ನಲ್ಲ ನಿಮ್ಗೆ, ಆ ತರ ನೀವು ರೈಸ್ ಐಟಮ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಜಾಸ್ತಿ ಚಪಾತಿ, ಮುದ್ದೆ, ಆಮೇಲೆ ರೊಟ್ಟಿ ಈ ತರ ತಿನ್ಕೊಂಬನ್ನಿ. ಅಂದ್ರೆ ಜಾಸ್ತಿ ಅಕ್ಕಿ ತಿನ್ಬಾರ್ದು. ರಾಗಿ ರೊಟ್ಟಿ ನಿಮ್ಗೆ ತಿನ್ನಕ್ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಅದಕ್ಕೆ ಕ್ಯಾರೆಟ್, ಸೌತೆಕಾಯಿ, ಸಾರಿ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ, ಜೀರಿಗೆ ಇದನ್ನೆಲ್ಲ ಹಾಕೊಂಡು ಚಟ್ನಿ ಪುಡಿ ಮಾಡ್ಕೊಂಡು, ಚಟ್ನಿ ಪುಡಿಗೆ ಮೊಸರು, ಇಲ್ಲಾಂದ್ರೆ ಗೊಡ್ಗಾರ, ಇಲ್ಲಾಂದ್ರೆ ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಈ ತರದೆಲ್ಲ ಚೆನ್ನಾಗಿರುತ್ತೆ ಮಾತ್ರ. ನಾನು ಇದೇ ತರ ಮಾಡ್ಕೊಂಡು ತಿನ್ನೋದು. ಇವಾಗ ಅಕಸ್ಮಾತ್ ನಾನು ಅಮ್ಮ ಮನೆಗೆ ಹೋಗಿರ್ತೀನಿ. ಅಮ್ಮ ಮನೆಗೆ ಹೋದಾಗ ಅಮ್ಮ ಎಲ್ಲ ಮಾಡಿರ್ತಾರೆ, ಎಲ್ಲ ತಿಂದ್ಬಿಡ್ತೀನಿ. ನಾನು ತಿಂದ್ಬಿಟ್ಟು 1 ಕೆಜಿ 2 ಕೆಜಿ ಜಾಸ್ತಿ ಆಗೇ ಬರ್ತೀನಿ. ನಾನು ಯಾವಾಗ್ಲೂ ಅಮ್ಮ ಮನೆಗೆ ಹೋಗಿ ಬಂದ್ಮೇಲೆ 2 ಕೆಜಿ ದಪ್ಪ ಆಗುತ್ತೆ. ಅದನ್ನ ನಾನು ಫಾಲೋ ಮಾಡ್ಕೊಬಿಡ್ತೀನಿ. ನಾನು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂತೀನಿ. ಮನೆ ಬಂದಿದ ತಕ್ಷಣ ನಾನು ಇಲ್ಲಿ ಕಂಟ್ರೋಲ್ ಮಾಡ್ತೀನಿ. ಏನು ತಿನ್ನಕ್ ಹೋಗೋದಿಲ್ಲ, ಸ್ವೀಟ್ ಗೀಟ್ ಏನು ತಿನ್ನೋದಿಲ್ಲ. ಆಮೇಲೆ ಆ ಇದು ರೈಸ್ ಐಟಮ್ ಕಮ್ಮಿ ಮಾಡ್ತೀನಿ. ಮಾಮೂಲಿ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ನಾನು, ಫ್ಯಾಟ್ ಬರ್ನ್ ಆಗುತ್ತೆ. ಅವಾಗ ನಾವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು, ಇವಾಗ ಇಷ್ಟು ಕೆಜಿ ದಪ್ಪ ಆಗ್ಬಿಟ್ಟಿದೀವಪ್ಪ, ನಾವು ಸಣ್ಣ ಆಗ್ಲೇಬೇಕು ಅಂತ ಅನ್ಕೊಂಡ್ ಮಾಡಿದ್ರೆ ಮಾತ್ರ ಮನಸ್ಸಿನಂತೆ ಮಾದೇವ ಅಲ್ವಾ. ಮನ್ಸಲ್ಲಿ ನಾವ್ ಹೆಂಗ್ ಅನ್ಕೊಂಡಿರ್ತೀವಿ ಆ ತರನೇ ಮಾಡಕ್ ಆಗೋದು ಯಾವತ್ತೂನು. ನೀವು ಡಿಸೈಡ್ ಮಾಡ್ಕೊಂಡು ಮಾಡಿ. ನೀವು ಎಷ್ಟು ಬೇಕಾದ್ರೆ ನೀವು ವೆಯ್ಟ್ ಲಾಸ್ ಮಾಡ್ಲೇಬಹುದು. ನೀವು ಯಾವತ್ತೂ ಮಾಡಕ್ ಆಗೋದಿಲ್ಲ ಅಂತ ಮೈಂಡ್ ಅಲ್ಲಿ ಅನ್ಕೊಳಕ್ಕೆ ಹೋಗ್ಬೇಡಿ. ಆದ್ರೆ ನಾವು ಆಕ್ಟಿವ್ ಆಗಿರ್ಬೇಕು. ನಾವ್ ಎಷ್ಟು ಆಕ್ಟಿವ್ ಆಗಿರ್ತೀವಿ ನಮ್ ಬಾಡಿ ಆ ತರ ತಗೊಳುತ್ತೆ. ಆಕ್ಟಿವ್ ಆಗಿ ಅಂತಂದ್ರೆ ಇವಾಗ ಮನೆ ಕೆಲಸ ಎಲ್ಲ ನೀವೇ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ ಇಲ್ಲಿ ಗಲೀಜಾಗಿರುತ್ತೆ ಅದನ್ನ ನೀವೇ ಎಲ್ಲ ಒಡ್ಸ್ಕೊಳ್ಳಿ, ನೀವೇ ಕ್ಲೀನ್ ಮಾಡ್ಕೊಳ್ಳಿ. ಅದೆಲ್ಲ ಗಲೀಜಾಗಿರುತ್ತೆ ಎಲ್ಲ ನೀವೇ ಜೋಡಿಸ್ಕೊಳ್ಳಿ. ಆಮೇಲೆ ಜಾಸ್ತಿ ಎಕ್ಸರ್ಸೈಸ್ ಕೊಡ್ಬೇಕು. ಹೋಗ್ಬೇಕಾ ತರಕಾರಿ ತರ್ಬೇಕಾ ನಡ್ಕೊಂಡು ಹೋಗಿ ತರಕಾರಿ ತಗೊಬನ್ನಿ. ಆಮೇಲೆ ಅಲ್ಲಿ ಇಲ್ಲಿ ಮಕ್ಳು ಕರ್ಕೊಂಡು ನಡ್ಕೊಂಡೇ ಹೋಗ್ಬೇಕು. ನಾವ್ ಯಾವಾಗ್ಲೂ ವಾಕ್ ಮಾಡಿದ್ರೇನೆ ಚೆನ್ನಾಗಿರೋದು ನಮ್ ಬಾಡಿಗೆ. ಎಲ್ಲಾರ ಹತ್ರ ಹೋಗ್ಬೇಕಂದ್ರೆ ಬೈಕ್ ತಗೊಂಡ್ ಹೋಗೋದು, ಅಲ್ಲಿಗೆ ಹತ್ರಕ್ಕಾದ್ರೂ ಬೈಕ್ ತಗೊಳೋದು. ನಾವೇ ಎಲ್ಲ ನಾವೇ ಇದ್ ಮಾಡ್ಕೊಂತ ಇರೋದು. ನಡ್ಕೊಂಡು ಹೋಗೋದನ್ನ ಹೋಗ್ಬಿಟ್ಟು ಬೈಕಲ್ಲಿ 2 ನಿಮಿಷಕ್ಕಾಗ ಕೆಲ್ಸನ ಬೈಕಲ್ಲಿ ಹೋಗ್ತೀವಿ. ನಾನ್ ಯಾವಾಗ್ಲೂ ನಡ್ಕೊಂಡು ಹೋಗಿ ತರಕಾರಿ ತರೋದು. ಅದು ತುಂಬಾ ಏನಾದ್ರು ಜಾಸ್ತಿ ತರಕಾರಿ ತರಬೇಕು ಅಂದ್ರೆ ಬೈಕ್ ತಗೊಂಡ್ ಹೋಗ್ತೀನಿ. ಏನಾದ್ರು ಒಂದ್ ಸ್ವಲ್ಪ ಖಾಲಿ ಆಗಿದೆ ಏನಾದ್ರು ಮನೇಲಿ ಅಂದ್ರೆ ನಾನು ನಡ್ಕೊಂಡು ಹೋಗಿ ತಗೊಬರ್ತೀನಿ. ನಾನು ನಂದು ಬಗ್ಗೆ ಆದ್ರೆ ತುಂಬಾ ಸಣ್ಣ ಆಗಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದೀನಿ ಅಂದ್ರೆ ಫ್ಯಾಟ್ ಬರ್ನ್ ಆಗೋದೇ ಇಲ್ಲ. ನಾವ್ ಅನ್ಕೊಂಡಿರ್ತೀವಿ ಅಷ್ಟೇನೆ. ಅಯ್ಯೋ ಅವ್ರು ಫೋನಲ್ಲಿ ತೋರ್ಸಿದಾರೆ, ಒಂದ್ ವಾರಕ್ಕೆ ಸಣ್ಣ ಆಗ್ಬಿಡ್ತೀವಿ, ಕುಡ್ದ್ಬಿಟ್ರೆ ಸಣ್ಣ ಆಗ್ಬಿಡ್ತೀವಿ ಅಂತ. ಸಣ್ಣ ಆಗೋದೇ ಇಲ್ಲ ನಾವು. ನೀವ್ ಬೇಕಾದ್ರೆ ಫಾಲೋ ಮಾಡಿ. ಒಂದ್ ವಾರಕ್ಕೆ ಯಾರ್ ಸಣ್ಣ ಆಗ್ತಾರೆ ಅಂತ? ಸಣ್ಣ ಆಗೋದೇ ಇಲ್ಲ ನಾವು. ಸಣ್ಣ ಆಗ್ಬೇಕು ಅಂತ ಅಂದ್ರೆ ನಾವು ಹತ್ತತ್ರ ಅಂದ್ರೆ ಒಂದು 2 ತಿಂಗಳು 3 ತಿಂಗಳಾದ್ರು ಬೇಕು 1 ಕೆಜಿ 2 ಕೆಜಿ ಸಣ್ಣ ಆಗಕ್ಕೂನು. ಆದ್ರೆ ಎಲ್ಲ ತಿನ್ಕೊಂಡು ಸುಮ್ನೆ ಫುಲ್ಲು ಡಯಟ್ ಫಾಲೋ ಮಾಡ್ಕೊಂಡು ನಮಗೆ ಇಷ್ಟು ಫ್ರೂಟ್ಸ್ ತಿನ್ಬಿಟ್ಟು ಅದು ನನ್ ಕೈಲಿ ಇರಕ್ಕೆ ಆಗೋದಿಲ್ಲ. ನನಗೆ ಕೆಲಸ ಮಾಡಕ್ಕೂ ಆಗಲ್ಲ. ನನಗೆ 2 ಮಕ್ಳು ಹಿಡ್ಕೊಂಡು ನನಗೆ ಎಷ್ಟು ಕೆಲಸ ಗೊತ್ತಾ, ಮನೇಲಿ ತಿಂಡಿ ಮಾಡ್ಬೇಕು, ಮಕ್ಳಿಗೆ ಅದ್ ಮಾಡ್ಬೇಕು, ಮನೆ ಕೆಲಸ ಎಲ್ಲ ಮಾಡ್ಬೇಕು. ನನಗೆ ಫುಲ್ ಕೈ ಕಾಲೇ ಆಡೋದಿಲ್ಲ. ನನಗೆ ಜಾಸ್ತಿ ಹೊಟ್ಟೆ ತುಂಬಾ ತಿಂದ್ರೇನೆ ಮಾತ್ರ ನನಗೆ ಕೆಲಸ ಮಾಡಕ್ ಆಗೋದು. ನಾನು ಯಾವಾಗ್ಲೂ ಮನೇಲಿ ಏನ್ ಮಾಡಿರ್ತೀನಿ ಅದನ್ನೇ ತಿನ್ಕೊಂಡು ನಾನು ಈ ತರ ನಾನು ಡಯಟ್ ಫಾಲೋ ಮಾಡೋದು. ನೀವ್ ಈ ತರನೇ ಫಾಲೋ ಮಾಡಿ ಬೇಕಾದ್ರೆ ಮನೇಲಿ. ನೀವ್ ಒಂದ್ಸಲ ಟ್ರೈ ಮಾಡಿ. ಆದ್ರೆ ಸ್ವಲ್ಪ ಶುಗರು, ಆಯಿಲ್ ಲಿಮಿಟ್ ಆಗಿರ್ಲಿ. ಮಸಾಲೆ ಐಟಮ್ ಜಾಸ್ತಿ ತಿನ್ಬೇಡಿ. ಇವಾಗ ಚಿಕನ್ ಗೊಜ್ಜು ಮಾಡಿರ್ತೀರಾ ಅನ್ಕೊಳ್ಳಿ, ಫುಲ್ ಗೊಜ್ಜುನೇ ಜಾಸ್ತಿ ಹಾಕೊಂಡ್ಬಿಡೋದು. ಅನ್ನ ಸ್ವಲ್ಪ ಕಮ್ಮಿ, ಅನ್ನ ಜಾಸ್ತಿ ಹಾಕೊಳ್ಳೋದು, ಗೊಜ್ಜು ಜಾಸ್ತಿ ಹಾಕೊಂಡು ತಿಂದ್ಬಿಡೋದು ಚೆನ್ನಾಗಿ. ಅದ್ ಇನ್ನೇನ್ ಫ್ಯಾಟ್ ಆಗಲ್ಲ, ಇನ್ನೇನಾಗುತ್ತೆ, ಅದು ಫ್ಯಾಟೇ ಆಗೋದು. ಅದಕ್ಕೆ ಏನ್ ಮಾಡ್ಬೇಕು, ನೀವು ಡ್ರೈ ತರ ಮಾಡ್ಕೋಬೇಕು. ಇವಾಗ ಚಿಕನ್ ಗೊಜ್ಜು ಮಾಡಿರ್ತಾರ, ಡ್ರೈ ತರ ಮಾಡ್ಕೊಂಡು ನೀವು ಅದಕ್ಕೆ ಮುದ್ದೆ ಚಪಾತಿ ತಿನ್ನಿ, ರೈಸ್ ಬಿಟ್ಬಿಡಿ. ಅವಾಗ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ನಾನ್ ಏನ್ ಮಾಡ್ತೀನಿ ಗೊತ್ತಾ, ಇವಾಗ ಸಾಂಬಾರ್ ಮಾಡಿದ್ರೆ, ಚಿಕನ್ ಸಾಂಬಾರ್ ಅಂದ್ರೆ ಸಾಂಬಾರಿಗೆ ಸರಿ ಆಗುತ್ತೆ ಮುದ್ದೆ ಅನ್ನ. ಆ ಗೊಜ್ಜಿಗೆ ತುಂಬಾ ಮಸಾಲೆ ಅಲ್ವಾ, ಅದು ಸರಿ ಆಗೋದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಗೊಜ್ಜು ಮಾಡಿದಾಗ ನಾನು ಚಪಾತಿ ಇಲ್ಲಾಂದ್ರೆ ಮುದ್ದೆ ಏನಾದ್ರು ಹಂಗೆ ತಿನ್ಬಿಡ್ತೀನಿ. ಇಲ್ಲಾಂದ್ರೆ ಸಾಂಬಾರ್ ಮಾಡಿದಾಗ ಮುದ್ದೆ ಒಂದ್ ತಿನ್ಬಿಟ್ಟು ಅನ್ನ ಒಂದ್ 2 ಗುಕ್ಕಷ್ಟ ಅನ್ನ ಊಟ ಮಾಡ್ತೀನಿ ಅಷ್ಟೇ. ಜಾಸ್ತಿ ತಿನ್ನಕ್ ಹೋಗಲ್ಲ. ಜಾಸ್ತಿ ಚಿಕನ್ ತಿನ್ಬಿಟ್ಟಿರ್ತೀವಲ್ಲ, ಅದು ಅನ್ನ ತಿನ್ಬಿಟ್ಟು ಫುಲ್ ಆಗ್ಬಿಡುತ್ತೆ ಹೊಟ್ಟೆ ನಮಿಗೇನೆ. ಅದಕ್ಕೆ ನಾನು ಜಾಸ್ತಿ ಮುದ್ದೆನೆ ಇದ್ ಮಾಡೋದು. ನಾನು ಚಿಕನ್ ಇದು ರೈಸ್ ಐಟಮ್ ಜಾಸ್ತಿ ತಿನ್ನಕ್ ಹೋಗೋದಿಲ್ಲ ನಾನು. ಆಮೇಲೆ ನಾನು ಇನ್ನೇನಿಲ್ಲ, ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ನಾನು ಈ ತರನೇ ಫಾಲೋ ಮಾಡೋದು. ನಾನು ಜಾಸ್ತಿ ಇನ್ನು ಸ್ವೀಟ್ ಎಲ್ಲ ನನಗೆ ತುಂಬಾ ಇಷ್ಟ. ಸ್ವೀಟ್ ಅಂದ್ರೆ ಎಲ್ಲಿ ನೋಡಿದ್ರು ನನಗೆ ಆಸೆ ಆಗುತ್ತೆ. ಸ್ವೀಟ್ ಬಾಕ್ಸ್ ಅಂದ್ರೆ ಸ್ವೀಟ್ ತಿನ್ಬೇಕು ಅನ್ಸುತ್ತೆ. ಏನ್ ಮಾಡ್ಬಿಡ್ತೀನಿ, ತಿಂದ್ಬಿಡ್ತೀನಿ ಇಷ್ಟಪಟ್ಟು. ಆಮೇಲೆ ಏನ್ ಮಾಡ್ತೀನಿ, ಮತ್ತೆ ಒಂದ್ ವಾರ 10 ದಿವಸ ಮತ್ತೆ ಕಂಟ್ರೋಲ್ ಮಾಡ್ಕೊತೀನಿ, ಡಯಟ್ ಫಾಲೋ ಮಾಡ್ತೀನಿ. ತಿಂದ್ಬಿಟ್ಟು ಆಮೇಲೆ ಫುಲ್ ಡಯಟ್ ಫಾಲೋ ಮಾಡೋದು. ಆಮೇಲೆ ತಿನ್ನೋದೇನೋ ತಿಂದ್ಬಿಡೋದಷ್ಟೇ. ಆಮೇಲೆ ಅಯ್ಯೋ ಸ್ವೀಟ್ ತಿನ್ನೋದಿದ್ರೆ ಒಂದ್ ಏನಾಗುತ್ತೆ ಅಂದ್ರೆ, ನನಗ್ ಅನುಭವ ಆಗಿರೋದು ಈ ಮತ್ತೆ ಹೇಳ್ಕೊಂತಾ ಇದ್ದೀನಿ. ಸ್ವೀಟ್ ತಿನ್ನೋದ್ರಿಂದ ಪಿಂಪಲ್ಸ್ ಮಾತ್ರ ಜಾಸ್ತಿ ಆಗುತ್ತೆ ಮುಖದಲ್ಲಿ. ಫೇಸೇ ಚೇಂಜ್ ಆಗುತ್ತೆ. ನನಗ್ ಗೊತ್ತಿರಂಗೆ ನಾನು ಏನ್ ಮಾಡ್ತಾ ಇದ್ದೆ, ಜಾಸ್ತಿ ಕಾಫಿ ಕುಡಿತಾ ಇದ್ದೆ, ಬಿಸ್ಕೆಟ್ ತಿಂತಾ ಇದ್ದೆ, ಬ್ರೆಡ್ ತಿಂತಾ ಇದ್ದೆ. ಎಲ್ಲಾ ತಿನ್ನೋದ್ರಿಂದ ಏನಾಗ್ತಾ ಇತ್ತು, ಇಷ್ಟು ಗುಳ್ಳೆ ಆಗ್ಬಿಟ್ಟಿತ್ತು ಫೇಸ್ ಅಲ್ಲಿ. ತುಂಬಾ ಗುಳ್ಳೆ ಆಗಿ ಒಂಥರ ಅದು ಮುಖ ನೋಡ್ಕೊಂಡ್ರೆ ಕನ್ನಡಿಲಿ ಚೇಂಜ್ ಆಗಿ ಕಾಣುತ್ತೆ ಫೇಸ್ ಫುಲ್ಲು.
ಒಂಥರ ನಮ್ ಫೇಸ್ ಇದು ಅಂತ ಅನ್ಕೋಬೇಕು, ಆ ತರ ಇರುತ್ತೆ ನಮ್ ಫೇಸ್. ಅದಕ್ಕೆ ನಾನು ಏನ್ ಮಾಡಿದೆ, ಎಲ್ಲ ನೀವು ಒಂದ್ ವಾರ ಬೇಕಾದ್ರೆ ನೀವು ಶುಗರ್ ಕಂಟ್ರೋಲ್ ಮಾಡಿ, ಓಕೆನಾ. ಕಾಫಿ ಟೀ ಕುಡಿಬೇಡಿ, ಕಾಫಿ ಟೀ ಕುಡೀರಿ ಆದ್ರೆ ಶುಗರ್ ಆಡ್ ಮಾಡ್ಕೋಬೇಡಿ, ಹಂಗೇನೆ ಬರೀ ಹಂಗೆ ಕುಡೀರಿ ಅಷ್ಟೇ, ಶುಗರ್ಲೆಸ್ ತರ ಕುಡೀರಿ, ಏನಾಗೋದಿಲ್ಲ. ನೀವ್ ಬೇಕಾದ್ರೆ ಒಂದ್ ವಾರ 10 ದಿವಸ ಕುಡಿದಲ್ಲೇ ಇರಿ, ನಿಮ್ ಫೇಸ್ ಎಷ್ಟು ಚೆನ್ನಾಗಿರುತ್ತೆ, ಗ್ಲೋ ಆಗಿರುತ್ತೆ, ಸ್ಕಿನ್ ಅಂತ ನಮಗೆ ಖುಷಿ ಅನ್ಸುತ್ತೆ. ಆಮೇಲೆ ಆಯಿಲ್ ಐಟಮ್ ತಿನ್ಬೇಡಿ, ಬೋಂಡಾ ಬಜ್ಜಿ ಎಲ್ಲ ತಿನ್ಬೇಡಿ, ಮಾಮೂಲಿ ಊಟ ಮಾಡಿ, ಅನ್ನ ಸಾರು ಊಟ ಮಾಡಿ, ಮುದ್ದೆ, ಪಲಾವು, ಚಪಾತಿ, ನಿಮ್ಗೆ ಏನ್ ಇಷ್ಟ ಎಲ್ಲ ತಿನ್ನಿ, ಆದ್ರೆ ಕಂಟ್ರೋಲ್ ಮಾಡ್ಕೊಂಡ್ ತಿನ್ನಿ ಅಷ್ಟೇ. ಎಷ್ಟು ನಮಗೆ ಹೆಲ್ತಿಗೆ ನಮಗೆ ಒಳ್ಳೇದಲ್ವಾ, ನಾವ್ ಯಾವ ತರ ತಗೊಂತೀವಿ ನಮ್ ಬಾಡಿನ ಅದೇ ತರ ತಗೊಳೋದು ಅಲ್ವಾ. ಅದಕ್ಕೋಸ್ಕರ ನಾನ್ ನಿಮಗೆ ನನಗ್ ಅನ್ಸಿರೋ ಅನುಭವಗಳನ್ನ ನಿಮ್ಮ ಹತ್ರ ಹೇಳ್ಕೊಂತಾ ಇದ್ದೀನಿ ಅಷ್ಟೇನೆ. ಆ ಇನ್ನೇನು ಇಲ್ಲ ಅಷ್ಟೇ, ನನಗೆ ಗೊತ್ತಿರೋಷ್ಟು ಹೇಳಿದೀನಿ. ನಾನು ಈ ತರ ಡಯಟ್ ಫಾಲೋ ಮಾಡ್ತೀನಿ ಅಷ್ಟೇ. ನಿಮಗೆ ಎಕ್ಸರ್ಸೈಸ್ ಏನಾದ್ರು ಬೇಕು ಅಂದ್ರೆ ನಾನು ಒಂದ್ ವಿಡಿಯೋ ಮಾಡ್ತೀನಿ, ಓಕೆನಾ. ನಾನು ಯಾವ ತರ ಎಕ್ಸರ್ಸೈಸ್ ಮಾಡ್ತೀನಿ ನಿಮಗೆ ಅಂತ. ನಾನು ಮಾಮೂಲಿ ಮುಕ್ಕಾಲ್ ಗಂಟೆ ಒಂದ್ ಮುಕ್ಕಾಲ್ ಗಂಟೆ ಮಾಡ್ತೀನಿ. ಆತರ ಏನಾದ್ರು ಕೆಲ್ಸ ಇಲ್ದಿದ್ರೆ 1/2 ಮಾಡ್ತೀನಿ. ಇಲ್ಲ ಅಂದ್ರೆ ಏನಾದ್ರು ನಿಮ್ಗೆ ಗೊತ್ತಿಲ್ಲ, ಪೀರಿಯಡ್ಸ್ ಟೈಮ್ ಒಂದ್ 2 ದಿವಸ ಮಾಡಂಗಿಲ್ಲ ಅಷ್ಟೇನೆ. ಇನ್ ಮಾಮೂಲಿ ಯಾವಾಗ್ಲೂ ಎಕ್ಸರ್ಸೈಸ್ ಮಾಡ್ತೀನಿ. ಅಮ್ಮ ಮನೆಗೆ ಹೋದಾಗ ಮಾತ್ರ ಮಾಡಕ್ ಆಗೋದಿಲ್ಲ, ಅಲ್ಲಿ ಕೆಲ್ಸನೇ ಆಗೋಗಿರುತ್ತಲ್ವಾ. ಆವಾಗ ಇಲ್ಲಿ ಬಂದ್ಬಿಟ್ಟು ಮತ್ತೆ ಅದೇ ಫಾಲೋ ಮಾಡ್ಕೊಂತೀನಿ. ಮಾಮೂಲಿ ಬೆಳಗ್ಗೆ ಎದ್ಬಿಟ್ಟು ನಾನು ಎಕ್ಸರ್ಸೈಸ್ ಮಾಡೇ ಮಾಡ್ತೀನಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಬೆಳಗ್ಗೆ ಬೇಗನೆ ಎದ್ಬಿಡ್ತೀನಿ. 5 o'clockಗೆ ಅಲಾರಾಮ್ ಇಟ್ಕೊಂಡಿರ್ತೀನಿ. 5 o'clockಗೆ ಎದ್ದೇಳ್ತೀನಿ ಅಂತ ಅನ್ಕೊಳ್ಳಿ, ಒಂದ್ 10 ನಿಮಿಷ 15 ನಿಮಿಷ ಬಿಸಿನೀರೆಲ್ಲ ಕುಡ್ದು ನಮ್ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ನಾನು 5:45ಗೆ ಸ್ಟಾರ್ಟ್ ಮಾಡಿದ್ರೆ 6:30ಗೆ ಮುಗಿಸ್ತೀನಿ. ಕರೆಕ್ಟಾಗಿ ಮುಕ್ಕಾಲ್ ಗಂಟೆ ಆಗುತ್ತಲ್ವಾ, 6:30 ಮುಗಿಸ್ತೀನಿ. ಮುಗಿಸ್ಬಿಟ್ಟು ನಾನು ಒಂದ್ ಸ್ವಲ್ಪ ಹೊತ್ತು ಮತ್ತೆ ಎಕ್ಸರ್ಸೈಸ್ ಎಲ್ಲ ಮಾಡ್ಬಿಟ್ಟು ಒಂದ್ 5 ನಿಮಿಷ ಕುತ್ಕೊಂಡು ಇನ್ನೊಂದ್ ಲೋಟ ನೀರ್ ಕುಡಿತೀನಿ. ಜಾಸ್ತಿ ನೀರ್ ಕುಡಿಬೇಕು, ಹೇಳ್ಬೇಕು ಅಂದ್ರೆ ಹತ್ತತ್ರ ಅಂದ್ರೆ ನೀವು ಒಂದ್ 3-4 ಲೀಟರ್ ನೀರಾದ್ರೂ ಕುಡಿಬೇಕು ನೀವು. ನಾನೊಂದ್ ಬಾಟಲ್ ಇಟ್ಕೊಂಡಿರ್ತೀನಿ, ದೊಡ್ಡ ಬಾಟ್ಲಿ ಇರುತ್ತಲ್ಲ, ಅದ್ರೊಳಗಡೆ ನೀವು 3-4 ಲೀಟರ್ ಕುಡಿದ್ರೆ, ನೀರ್ ಕುಡಿಯೋದ್ರಿಂದ ನಮ್ ಸ್ಕಿನ್ ಎಷ್ಟ್ ಚೆನ್ನಾಗಿರುತ್ತೆ, ನಮ್ದು ಬಾಡಿನೂ ಚೆನ್ನಾಗಿರುತ್ತೆ. ಮಾತ್ರ ನೀವ್ ಬೇಕಾದ್ರೆ ನೋಡ್ಕೊಳ್ಳಿ, ನೀರ್ ಕುಡಿಯೋದ್ರಿಂದ ಸ್ಕಿನ್ ಎಷ್ಟು ಗ್ಲೋ ಆಗಿರುತ್ತೆ ಗೊತ್ತಾ. ಇಲ್ಲ ಅಂದ್ರೆ ಫುಲ್ಲು ಬಾಡಿ ಒಂಥರ ಏನೋ ಒಂಥರ, ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಓಕೆನಾ. ಒಂದ್ ಗಿಡ ಅನ್ಕೊಳ್ಳಿ, ಗಿಡಕ್ಕೆ ನೀರ್ ಹಾಕಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ, ನೀರ್ ಹಾಕಿಲ್ಲ ಅಂದ್ರೆ ಹೆಂಗಿರುತ್ತೆ, ನೀರ್ ಹಾಕಿದ್ರೆ ತಾನೇ ಫ್ರೆಶ್ ಆಗಿ ಕಾಣೋದು. ಹಂಗೆ ನಾವು ನಮ್ ಬಾಡಿಗೆ ನಾವು ಜಾಸ್ತಿ ನೀರ್ ಕುಡಿಬೇಕು. ನೀರು, ಮಜ್ಜಿಗೆ, ಸೌತೆಕಾಯಿ, ನಿಮ್ಗೆ ನೀರಿನ ಅಂಶ ಯಾವ್ದಿದೆ ಅದನ್ನ ಜಾಸ್ತಿ ತಿನ್ನಿ. ನನಗೆ ಅದಕ್ಕೇನೆ ಜಾಸ್ತಿ ಸೌತೆಕಾಯಿ ನಮ್ಮ ಮನೇಲಿ ತರೋದು. ಸೌತೆಕಾಯಿ ಮತ್ತೆ ಮಜ್ಜಿಗೆ, ಮೊಸರು ನಾನು ಜಾಸ್ತಿ ತಿಂತೀನಿ. ಆಮೇಲೆ ಕಸ್ತೂರಿ ಬೀಜ ಜಾಸ್ತಿ ಯೂಸ್ ಮಾಡ್ತೀನಿ, ಜಾಸ್ತಿ ಮಜ್ಜಿಗೆಗೆ. ಮತ್ತೆ ನಿಂಬೆಹಣ್ಣು ಜ್ಯೂಸ್ ಎಲ್ಲ ಕುಡಿಯೋದಿಲ್ಲ ನಾನು, ಶುಗರ್ ಎಲ್ಲ ಜಾಸ್ತಿ ತಿನ್ನೋದಿಲ್ಲ. ಕಂಟ್ರೋಲ್, ಮಾಮೂಲಿ ತಿಂತೀನಿ, ತಿನ್ನೋದೇ ಇಲ್ಲ ಅಂತ ಏನಿಲ್ಲ, ತಿಂತೀನಿ, ಲಿಮಿಟ್ ಆಗಿ ತಿಂತೀನಿ ಅಷ್ಟೇನೆ. ಇವಾಗ ಕಾಫಿ ಟೀ ಕುಡಿತೀನಿ, ಏನಾದ್ರು ತುಂಬಾ ತಲೆನೋವು ಬಂದ್ರೆ ಮಾತ್ರ ಒಂದೇ ಚೂರು ಬೆಲ್ಲ ಹಾಕೊಂಡು ಕಾಫಿ ಕುಡಿಯೋದ್ರೆ ನನ್ಗೆ ಆಗೋದಿಲ್ಲ, ಕಾಫಿ ಟೀ ಮಾತ್ರ ಕುಡಿತೀನಿ. ಇನ್ ಮಾಮೂಲಿ ಯಾವಾಗ ನಾನು ಮಿಲ್ಕೆ ಜಾಸ್ತಿ, ನಂಗೆ ತುಂಬಾ ಇಷ್ಟ ಹಾಲಂದ್ರೆ, ಹಾಲಿಗೆ ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಳೋದಿಲ್ಲ, ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೊಂಡು ಕುಡಿತೀವಿ. ಅರಿಶಿನ ಹಾಕೊಂಡು ಕುಡಿಯೋದ್ರಿಂದ ನಮಗೂ ಚೆನ್ನಾಗೂ ಇರುತ್ತೆ. ಅದ್ರೊಳಗೆ ಏನೋ ಅರಿಶಿನ ಹಾಕೊಂಡ್ ಕುಡಿಯೋದ್ರಿಂದ ನನಗೇನೋ ಅಂತ ತುಂಬಾ ಇಷ್ಟ. ಏನಾದ್ರು ಪಿಂಪಲ್ಸ್ ಏನಾರ ಇದ್ರೂ ಕಮ್ಮಿ ಆಗುತ್ತೆ, ಏನಾದ್ರು ಈಚಿಂಗು, ಇಲ್ಲಾಂದ್ರೆ ಒಂಥರ ಏನಾರ ಅಲರ್ಜಿ ತರ ಆಗಿರುತ್ತೆ, ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡು ನಾನು ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದೀನಿ, ಅದೇ ತರ ಕುಡಿತೀನಿ. ನಾನು ಈ ತರ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ನನಗ್ ಗೊತ್ತಿರೋಷ್ಟು ನಾನು ನಿಮ್ಗೆ ಹೇಳಿದೀನಿ. ಏನಾರ ಇದ್ರೊಳಗೆ ಏನಾದ್ರು ನಿಮಗೆ ಏನಾದ್ರು ಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಿ, ಓಕೆನಾ. ನಾನು ನಿಮಗೆ ನೆಕ್ಸ್ಟ್ ಯಾವ್ದಾರ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಎಕ್ಸರ್ಸೈಸ್ ಮಾತ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್.